5ನೇ ದಿನದ ಸೆಕೆಂಡ್ ಗ್ರೂಪ್ ಅಭ್ಯರ್ಥಿಗಳು ರನ್ನಿಂಗ್ ರೆಡಿ ಆಗ್ತಾಯಿದ್ದಾರೆ. ಗಮನಿಸ್ತಾ ಇದ್ದಾರೆ ಅಭ್ಯರ್ಥಿಗಳೇ, ನೋಡ್ಬೋದು ಯಶಸ್ವಿಯಾಗಿ ಮೂಡುಬಿದಿರೆಯ ಆಳ್ವಾ ಸ್ವರಾಜ್ ಮೈದಾನದಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ. ಇಲ್ಲಿ ಫಿಸಿಕಲ್ ಈಗ ರನ್ನಿಂಗ್ ಸ್ಟಾರ್ಟ್ ಆಗ್ಯದ, ನಾವು ಗಮನಿಸ್ಬೋದು ರನ್ನಿಂಗ್ ಸ್ಟಾರ್ಟ್ ಆಗ್ಯದ. ಇಲ್ಲಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಫಸ್ಟ್ ರೌಂಡು ಸ್ವಲ್ಪ ಟೈಮ್ ಹಚ್ಚೋದು, ನಾವು ಲೇಟಾಗಿ ಟೈಮ್ ಹಚ್ಚಿದ್ವಿ ಅನಿಸ್ತದೆ, ಒಂದು 2 ಸೆಕೆಂಡು ಲೇಟಾಗಿ ಟೈಮ್ ಹಚ್ಚಿದ್ದೀವಿ. ನೋಡೋಣ ಫಿನಿಶಿಂಗ್ ಯಾವ ರೀತಿ ಬರ್ತದೆ ಗೊತ್ತಾಗ್ತದೆ. ನೋಡ್ಬೋದು ಇಲ್ಲಿ ನೀವು ಫಸ್ಟ್ ರೌಂಡ್ ಇವಾಗ ಓಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡ್ಬೋದು 5ನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಹಾಗಾದರೆ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಅಗ್ನಿವೀರ ಆರ್ಮಿ ರ್ಯಾಲಿಯ ರನ್ನಿಂಗ್ ವಿಡಿಯೋಗಳನ್ನು, ಪ್ಲಬ್ಸ್ ವಿಡಿಯೋಗಳನ್ನು, ಹಾಗೆ ಬೇರೆ ಬೇರೆ ಥರನಾದ ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಬೇಕಾದ್ರೆ ಸಹಿತ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ನಾವು ಬಿಟ್ಟ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತದೆ. ನಾವು ವಿಡಿಯೋ ಬಿಟ್ಟ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತದೆ. ನೋಟಿಫಿಕೇಷನ್ ಬರ್ತಂದರೆ ನೀವು ಪ್ರತಿಯೊಂದು ವಿಷಯನ ಆಗಿಂದಾಗ ತಿಳಿದುಕೊಳ್ಬೋದು. ನೋಡ್ಬೋದು ಫಸ್ಟ್ ರೌಂಡ್ ಮುಗಿಸಲಿಕ್ಕೆ ಬರ್ತಾಯಿದ್ದಾನೆ. ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡಿಗೆ ವಿದ್ಯಾರ್ಥಿ ಓಡ್ತಾ ಇದ್ದಾನೆ. ಭಾಳ ವೇಗವಾಗಿ ಅಭ್ಯರ್ಥಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ. ಗಮನಿಸ್ಬೋದು ನಾವಿಲ್ಲಿ ಭಾಳ ವೇಗವಾಗಿ ಅಭ್ಯರ್ಥಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಮುಂದೆ ಇದ್ದಂಥ ಅಭ್ಯರ್ಥಿಗಳು ನೋಡ್ಬೋದು. ಅಭ್ಯರ್ಥಿಗಳು 2ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇವಾಗ 5ನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ಗಮನಿಸ್ತಾ ಇದ್ದೀರಾ. ಇದು ನಸುಕಿನ ಜಾವ ಬಿಟ್ಟಂಥ ರನ್ನಿಂಗು. ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಈಗ ಅಗ್ನಿವೀರ ಆರ್ಮಿ ವುಮನ್ ಮಿಲಿಟರಿ ಪೊಲೀಸ್ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅಗ್ನಿವೀರ ಆರ್ಮಿ ಪೂರ್ವಭಾವಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಂಸ್ಥೆ ಎಲ್ಲ ಪಾಲಕರ ಆಶೀರ್ವಾದ, ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗಾಗಲೇ ಮೊನ್ನೆ ಬೆಳಗಾವಿ 1 ARದಿಂದನೇ 83 ಅಭ್ಯರ್ಥಿಗಳು ಆಯ್ಕೆಯಾದರು. SSGD 25 ಜನ ಅಭ್ಯರ್ಥಿಗಳು ಆಯ್ಕೆಯಾದರು. ಅದೇ ರೀತಿಯಾಗಿ ಇಂಡಿಯನ್ ನೇವಿ 7 ಜನ, ಒಟ್ಟು ಈ ಜನವರಿಯಲ್ಲಿ ಸಹಿತ ಇಷ್ಟು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಈಗ ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದು ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳೇ. ಹಾಗಾದರೆ ಬೇಗನೆ ಬಂದು ಅಡ್ಮಿಷನ್ ತೊಗೋಬೇಕು. ಈಗಾಗಲೇ PUC ಓದ್ತಕ್ಕಂಥ ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡಿಕೊಳ್ತಾ ಇದ್ದಾರೆ, ರಿಸರ್ವೇಷನ್ ಮಾಡಿಕೊಳ್ಬೋದು. ಅದೇ ರೀತಿಯಾಗಿ ಹೊಸದಾಗಿ ಬರ್ತಕ್ಕಂಥ ಅಭ್ಯರ್ಥಿಗಳು ಬೇಗನೆ ಬಂದು ಅಡ್ಮಿಷನ್ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ನಮ್ಮ ಸಂಸ್ಥೆ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಈಗ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿಯೊಂದಿಗೆ PUC ಆರ್ಟ್ಸು, ಕಾಮರ್ಸು, ಸೈನ್ಸು ಅಡ್ಮಿಷನ್ ಮಾಡ್ಬೋದು. ಅದೇ ರೀತಿಯಾಗಿ PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿಗೆ ಅಡ್ಮಿಷನ್ ಮಾಡಿ ಅಗ್ನಿವೀರ ಆರ್ಮಿ ಪೊಲೀಸ್ ಪೂರ್ವಭಾವಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ತೆಗೆದುಕೊಳ್ಬೋದು. ಅಭ್ಯರ್ಥಿಗಳೇ ಅಡ್ವಾನ್ಸ್ ಆಗಿ ಬಂದು ರಿಸರ್ವೇಷನ್ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟು. ಅಭ್ಯರ್ಥಿಗಳೇ ನೋಡ್ತಾ ಇದ್ದರೆ ಈಗಾಗಲೇ ಹೊಸ ಅಗ್ನಿವೀರ ಆರ್ಮಿ ಕಾಲ್ಫಾರ್ಮ್ ಆಗಿದೆ. ಇದು ಫೆಬ್ರವರಿ 3 ತಾರೀಕಿನಿಂದ ರಿಜಿಸ್ಟರ್ ಚಾಲು ಆಗ್ತಾಯಿದೆ. ಆನ್ಲೈನ್ ರಿಜಿಸ್ಟರ್ ಮಾಡಬೇಕು. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ 17 ರಿಂದ 21 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು, ಆಮೇಲೆ 8ನೇ ತರಗತಿ ಪಾಸ್ ಆದವರು, 10ನೇ ತರಗತಿ ಪಾಸ್ ಆದವರು, PUC ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬಹುದು. ರಿಜಿಸ್ಟ್ರೇಷನ್ ಮಾಡಬೇಕು. ಆಲ್ ಕರ್ನಾಟಕ ಏಕಕಾಲಕ್ಕೆ ಚಾಲು ಅದ, ಎಲ್ಲ ಜಿಲ್ಲೆಯವರಿಗೆ ಏಕಕಾಲಕ್ಕೆ ಚಾಲು ಅದ. ಇದೇ ಫೆಬ್ರವರಿ 3 ರಿಂದ ರಿಜಿಸ್ಟ್ರೇಷನ್ ಅಂತ ಬಿಟ್ಟಾರೆ. ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ಹಾಗೆ ನಮ್ಮ ಸಂಸ್ಥೆಗೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ಪೂರ್ವಭಾವಿ ತರಬೇತಿಗೆ ಬರ್ರಿ. ಅಗ್ನಿವೀರ ಆರ್ಮಿ ಬ್ಯಾಚ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಗಮನಿಸ್ಬೋದು ನೀವು ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. 3ನೇ ರೌಂಡ್ ಇವಾಗ ಓಡ್ತಾ ಇದ್ದಾರೆ. ಕತ್ತಲಿದ್ರು ಸಹಿತ ನಾವು 4 ಗಂಟೆಗೆ ಅಲ್ಲಿ ಕೂಡಿರ್ತೀವಿ. ಡೈಲಿ 4 ಗಂಟೆಗೆ ಕೂಡಿರ್ತೀವಿ. ನಿಮ್ಮ ಕಮೆಂಟ್ಗಳು ಬರ್ತಿರ್ಬೇಕು, ಒಳ್ಳೆ ಕಮೆಂಟ್ಗಳು ಬರಬೇಕು. ನೋಡಿರಿ 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಮುಂದೆ ಇದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ಗಮನಿಸ್ಬೋದು. ಇಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಆರ್ಮಿಯವರು ಇದು ಓಡ್ ನೋಡಿ ಹೆಂಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಒಳ್ಳೆ ಸಪೋರ್ಟ್ ರೀ. ಒಳ್ಳೆ ಮೈದಾನ, ಸ್ವರಾಜ್ ಮೈದಾನ ಸಿಂಥೆಟಿಕ್ ಗ್ರೌಂಡ್ ಅದ. ಭಾಳ ಚೆನ್ನಾಗಿರ್ತಕ್ಕಂಥ ಮೈದಾನ ಗಮನಿಸ್ಬೋದು. ನಾವು 400 ಮೀಟ್ರ್ ಟ್ರ್ಯಾಕ್ ಅದ, 16 ಮೀಟ್ರ್ ಬರಿಗಾಲಿ ಓಡ್ಬೋದು, ಆಮೇಲೆ ಶೂಸ್ ಹಾಕೊಂಡು ಓಡ್ಬೋದು, ನಿಮ್ಮ ಇಷ್ಟ ನೋಡಿರಿ. ಮುಂದೆ ಓಡ್ತಕ್ಕಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಾವು ಗಮನಿಸ್ಬೋದು. ಓಡ್ರಿ ಲಾಸ್ಟ್ ರೌಂಡ್ ವೇಗವಾಗಿ ಓಡಬೇಕು. ಎಕ್ಸಲೆಂಟ್. ಫಸ್ಟ್ ಗ್ರೂಪು ಅಥವಾ ಸೆಕೆಂಡ್ ಗ್ರೂಪ್ ಹೊಡಿಬೇಕು. ಮುಂದಿದ್ದವರಂತೂ ಫಸ್ಟ್ ಗ್ರೂಪ್ ರೀ. ನೋಡಿರಿ 100 ಜನ ಅಭ್ಯರ್ಥಿಗಳಿಗೆ ಸುಮಾರು 80 ಜನ ಅಭ್ಯರ್ಥಿಗಳು ರನ್ನಿಂಗನ್ನು ಪಾಸ್ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಕರ್ನಾಟಕ ಯುವಕರು ಭಾಳ ಸ್ಟ್ರಾಂಗ್ ಅಂತ ಹೇಳ್ಬೋದು ರೀ. ಓಡ್ರಿ ಮುಂದಿದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ
ಹುಲಿಗಳು ಅಂತೀವಿ ನಾವು. ನೋಡ್ಬೋದು ಇದ್ರಾಗ ಫಸ್ಟ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಆಮೇಲೆ ಥರ್ಡ್ ಗ್ರೂಪ, ಫೋರ್ತ್ ಗ್ರೂಪ ಎಲ್ಲ ರೀತಿ ನಾವು ವಿಚಾರ ಮಾಡಬೇಕು. ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಭ್ಯರ್ಥಿಗಳೇ. ನೋಡ್ಬೋದು ಈ ಫಸ್ಟ್ ಬರ್ತಕ್ಕಂಥ ಅಭ್ಯರ್ಥಿಗಳನ್ನ ಗಮನಿಸ್ಬೋದು. ಅದ್ರ ಜೊತೆ ಏನಪ್ಪ ಅಂದ್ರೆ ಪ್ರತಿಯೊಂದನ್ನು ನಾವು ವಿಚಾರ ಮಾಡಬೇಕು, ನೋಡಬೇಕು. ಫಸ್ಟ್ ಬಂದಂಥ ವಿದ್ಯಾರ್ಥಿಯ ನೋಡ್ರಿ ಒಳಗಡೆ ಬಂದ ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. Group 1, good. Group 1, Group 2, Group ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.